ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಸ್ವಾಗತ. ನೋಡಿ, ಅಕೌಂಟೆನ್ಸಿ ಮಾಡೆಲ್ ಪೇಪರ್ 1 ಉತ್ತರಗಳನ್ನು ನಾವು ನೋಡ್ತಾ ಇದ್ವಿ. ಕಳೆದ ವಿಡಿಯೋದಲ್ಲಿ 1ರಿಂದ 23 ಅಂದರೆ 1 to 23 ಕ್ವಶನ್ನ ಆನ್ಸರ್ಗಳನ್ನು ನೋಡಿದ್ವು. ಈಗ ಉಳಿದ 24ರಿಂದ 32ವರೆಗೆ ಕಂಪ್ಲೀಟ್ ಆನ್ಸರ್ಗಳನ್ನು ಈಗ ವಿಡಿಯೋದಲ್ಲಿ ನೋಡೋಣ. ಈಗ 24th ಕ್ವಶನ್ ನೋಡಿ. X, Y and Z were partners sharing profits and losses in the ratio 2:1 respectively. Their capital balances as on 1/4/2024 stood 1 lakh, 1,50,000 respectively. Y died on 31/12/2024. The partnership deed provides the following: interest on capital at 10% per annum, salary to Y 3,000 per month. Y's share of goodwill of the firm is valued at 45,000 as per S26. Y's share of the profit to the date of death on the basis of previous year's profit for the previous year was 60,000. Prepare Y's capital account ಅಂತ ಕೇಳಿದ್ದಾರೆ. ಈಗ ಉತ್ತರವನ್ನು ತೋರಿಸ್ತೀನಿ ನೋಡಿ. 24th ಈ ರೀತಿ ಟು ವಾಯ್ಸ್ ಎಕ್ಸಿಕ್ಯೂಟರ್ಸ್ ಅಕೌಂಟ್, ಇಲ್ಲಿ 1,70,500 ಬೈ ಬ್ಯಾಲೆನ್ಸ್ ಬೈ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ವಾಯ್ಸ್ ಕ್ಯಾಪಿಟಲ್ ಅಕೌಂಟ್ ನೋಡಿ. ಡೆಬಿಟ್ಟು ಮತ್ತು ಕ್ರೆಡಿಟ್ಟು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಿದ್ದಾರೆ ನೋಡಿ. ಇದನ್ನು ಒಂದು ನೀವು ಸ್ಕ್ರೀನ್ಶಾಟು ತಗೋಬೋದು. ಇದು ಆನ್ಸರ್. Y share in goodwill, X contribution, Z's contribution. Treatment of goodwill of firm, total. ಇದು ಟೋಟಲ್ 24th ಇದರದ ಆನ್ಸರ್. From the following information, prepare statement of profit or loss for the year ended 31/3/2025 as per schedule 3rd of the Companies Act 2013. ನೋಡಿ, revenue from operations 8 lakh, purchase of goods 2 lakh, salaries to employees 1 lakh, bonus 20,000, depreciation 50,000, interest on debentures 25,000, interest on borrowings 20,000, tax 1,15,500. ಏನು ನಾವೀಗ ಇದನ್ನು ಮಾಡಬೇಕು? ಪ್ರಿಪೇರ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆರ್ ಲಾಸ್. ಈಗ ಉತ್ತರವನ್ನು ನೋಡೋಣ ನೋಡಿ. ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಫಾರ್ ದ ಇಯರ್ ಎಂಡೆಡ್ 31st March 2025 ನೋಡಿ. ಅಲ್ಲಿ ಏನೇನು ಗಿವನ್ ಇದೆ? ರೆವೆನ್ಯೂ ಫ್ರಮ್ ಆಪ್ರೇಷನ್ನು, ಟೋಟಲ್ ರೆವೆನ್ಯೂ, ಎಕ್ಸ್ಪೆನ್ಸಸ್ಸು ಎಲ್ಲ ಏನೇನು ಕೊಟ್ಟಿದ್ದಾರೆ ಎಲ್ಲ ನೋಡಿಕೊಂಡು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಿದ್ದಾರೆ ನೋಡಿ. ಟೋಟಲ್ ಎಕ್ಸ್ಪೆನ್ಸು, ಪ್ರಾಫಿಟ್ ಫಾರ್ ದ ಇಯರ್, ನೋಡಿ. ಇದು ಟೋಟಲ್ ಆನ್ಸರ್. ಇದು ನೀವು ಸ್ಕ್ರೀನ್ಶಾಟು ತಗೋಬೋದು. ಇದು ಟೋಟಲ್ 25th ಕ್ವಶನ್ ಆನ್ಸರ್. ಫ್ರಮ್ ದ ಫಾಲೋವಿಂಗ್ ಇನ್ಫಾರ್ಮೇಷನ್ ಕ್ಯಾಲ್ಕುಲೇಟ್ ಕ್ಯಾಶ್ ಫ್ಲೋಸ್ ಫ್ರಮ್ ಫೈನಾನ್ಸಿಂಗ್ ಆಕ್ಟಿವಿಟೀಸ್ ಪರ್ಟಿಕ್ಯುಲರ್ಸ್ 1/4/2024, 31/3/2025. ಇಕ್ವಿಟಿ ಶೇರ್ ಕ್ಯಾಪಿಟಲ್ ಏನೇನಿದೆ ಅಂತ ನೋಡ್ಕೊಳ್ಳಿ. ಲಾಂಗ್ ಟರ್ಮ್ ಲೋನ್ ಏನಿದೆ ಆಯಾ ಡೇಟ್ಗೆ. ಡ್ಯೂರಿಂಗ್ ದ ಇಯರ್ ಲಾಂಗ್ ಟರ್ಮ್ ಲೋನ್ ರೀಪೇಡ್ 2 lakh with interest of 10,000 and paid dividend of 25,000. ಇಲ್ಲಿ ಕ್ಯಾಲ್ಕುಲೇಟ್ ಕ್ಯಾಶ್ ಫ್ಲೋಸ್ ಫ್ರಮ್ ಫೈನಾನ್ಸಿಂಗ್ ಆಕ್ಟಿವಿಟೀಸ್ ಅಂದಿದ್ದಾರೆ. ಇದರ ಉತ್ತರವನ್ನು ನಾವೀಗ ನೋಡೋಣ. ಕ್ಯಾಶ್ ಫ್ಲೋಸ್ ಫ್ರಮ್ ಫೈನಾನ್ಸಿಂಗ್ ಆಕ್ಟಿವಿಟೀಸ್: ಇಶ್ಯೂ ಆಫ್ ಇಕ್ವಿಟಿ ಶೇರ್ ಇನ್ಫ್ಲೋ, ಲಾಂಗ್ ಟರ್ಮ್ ಲೋನ್ ರೇಸ್ಡ್ ಇನ್ಫ್ಲೋ, ಲಾಂಗ್ ಟರ್ಮ್ ಲೋನ್ ರೀಪೇಡ್, ಇಂಟ್ರೆಸ್ಟ್ ಆನ್ ಲಾಂಗ್ ಟರ್ಮ್ ಲೋನ್ ಪೇಡ್, ಡಿವಿಡೆಂಡ್ ಪೇಡ್, ಔಟ್ಫ್ಲೋ. ನೋಡಿ, ಔಟ್ಫ್ಲೋ ಯಾವುದು, ಇನ್ಫ್ಲೋ ಯಾವುದು ಅದನ್ನು ನೀವು ತಿಳ್ಕೋಬೇಕು. ಮೇನು ಇನ್ಫ್ಲೋ ಎಷ್ಟೆಷ್ಟು ಬಂತು, ಔಟ್ಫ್ಲೋ ಎಷ್ಟೆಷ್ಟು ಬಂತು ಅದನ್ನು ನೋಡಿಕೊಂಡು ಇಲ್ಲಿ ಕ್ಯಾಶ್ ಫ್ಲೋ ಫ್ರಮ್ ಫೈನಾನ್ಸಿಂಗ್ ಆ್ಯಕ್ಟಿವಿಟೀಸ್ ಇದನ್ನು ಕೂಡ ಸ್ಕ್ರೀನ್ಶಾಟ್ ತಗೋಬೋದು ನೀವು. ಆನ್ಸರ್. ವರ್ಕಿಂಗ್ ನೋಟ್ ನೋಡಿ. to balance, to bank balance, equity share capital account, long term loan account.
ನೋಡಿ ಯಾವ ರೀತಿ ಬರುತ್ತೆ ಅಂತ. ಇದನ್ನು ಕೂಡ ಸ್ಕ್ರೀನ್ಶಾಟ್ ತಗೋಬೋದು ನೀವು. ಪಾರ್ಟ್ ಡಿ ಯಲ್ಲಿ ಆನ್ಸರ್ ಎನಿ 3 ಕ್ವಶನ್, ಈಚ್ ಕ್ವಶನ್ ಕ್ಯಾರೀಸ್ 12 marks here. Girisha and Yogisha are partners sharing profits and losses in the ratio 3:2 respectively. Their balance sheet is as follows. ನಿಮ್ಮ ಹತ್ರ ಕ್ವಶನ್ ಪೇಪರ್ ಇದ್ದಂತೆ ನಿಮ್ಗೆ ಅನುಕೂಲ ಆಗುತ್ತೆ. ಇದು ನೋಡಿ ಈ ರೀತಿ ಬ್ಯಾಲೆನ್ಸ್ ಶೀಟ್ ಇದೆ, ಲಯಬಿಲಿಟೀಸು ಅಸೆಟ್ಸು ನೋಡ್ಕೊಳ್ಳಿ. ಪೂರ್ತಿ ಓದೋದಿಲ್ಲ ನಾನು. ಇಲ್ಲೇನು ಪ್ರಿಪೇರ್ ಮಾಡಂದಿದ್ದಾರೆ, ರಿವ್ಯಾಲ್ಯೂಯೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಸ್ ಆ್ಯಂಡ್ ನ್ಯೂ ಬ್ಯಾಲೆನ್ಸ್ ಶೀಟ್ ಆಫ್ ದ ಫರ್ಮ್ ಆ್ಯಸ್ ಆನ್ 1/4/2025 ಇದನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಈಗ 27 ಆನ್ಸರನ್ನು ನೋಡೋಣ. ನೋಡಿ 27th ಆನ್ಸರ್. ರಿವ್ಯಾಲ್ಯೂಯೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಯಾವ್ಯಾವ ರೀತಿ ಬಂದಿದೆ ಅಂತ ನೋಡಿ. ಟು ಫರ್ನಿಚರ್, ಟು ಮಷಿನರಿ, ಬೈ PDD, ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಗಿರೀಶ, ಯೋಗೀಶ, ಇಲ್ಲೆಲ್ಲ ಗಿರೀಶ್ ಕ್ಯಾಪಿಟಲ್, ಯೋಗೀಶ್ ಕ್ಯಾಪಿಟಲ್, ಟು ಕ್ಯಾಶ್, ಟು ಬ್ಯಾಲೆನ್ಸ್ ಎಲ್ಲ ಯಾವ್ಯಾವ ರೀತಿ ಬಂದಿದ್ದಾವೆ ಅಂತ ನೋಡಿ. GYK ಅಂತ ಶಾರ್ಟ್ ಫಾರ್ಮ್ನಲ್ಲಿ ಈ ರೀತಿ ತೆಗೆದುಕೊಂಡಿದೆ. ನೆಕ್ಸ್ಟ್ ಪಾರ್ಟ್ ನೋಡಿ. ನ್ಯೂ ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 1/4/2023. ಕ್ರೆಡಿಟರ್ಸ್, ಬಿಲ್ಸ್ ಪೇಯಬಲ್, ಕ್ಯಾಪಿಟಲ್ ಅಕೌಂಟ್ಸ್, ಗಿರೀಶ, ಯೋಗೀಶ, ಕಲ್ಲೇಶ. ಅಸೆಟ್ಸ್ ಇವನ್ನ ನೀವು ಸ್ಕ್ರೀನ್ಶಾಟ್ ತಗೋಬೋದು. ಇನ್ ನೆಕ್ಸ್ಟ್, Shankara and Sadananda are partners sharing profits and losses in the ratio of 3:2. Their balance sheet as on 31/3/2025 as follows. ನೋಡಿ ಬ್ಯಾಲೆನ್ಸ್ ಶೀಟ್ ಈ ರೀತಿ ಇದೆ ಇವ್ರದ್ದು. On the above date, the firm was dissolved. Additional information: the assets were realized as follows. Bills receivable, debtors, investment, furniture, machinery, building was taken over by Shankara at 90,000. Creditors and bills payable were settled at 10% discount. Realization expenses were 3,000. Prepare realization account, partners capital accounts and bank account ಎಷ್ಟು ಪ್ರಿಪೇರ್ ಮಾಡಬೇಕು ನೋಡಿ. ಇದು 28th ಕ್ವೆಶನ್ ಆನ್ಸರ್. ಡೆಬಿಟ್, ಕ್ರೆಡಿಟ್, ರಿಯಲೈಸೇಷನ್ ಅಕೌಂಟ್ ನೋಡಿ. ಟು ಬಿಲ್ಸ್ ರಿಸೀವೇಬಲ್, ಬೈ ಕ್ರೆಡಿಟರ್ಸ್, ಬೈ ಬಿಲ್ಸ್ ಪೇಯಬಲ್, ಬೈ ಬ್ಯಾಂಕ್ ಲೋನ್ ನೋಡಿ. ಇನ್ವೆಸ್ಟ್ಮೆಂಟು, ಫರ್ನಿಚರು, ಮಷಿನರಿ, ಬಿಲ್ಡಿಂಗು, ಟು ಬ್ಯಾಂಕ್ ಅಕೌಂಟು ಎಲ್ಲ ನೋಡ್ತಾ ಹೋಗಿ. ನಿಮ್ಮ ಹತ್ರ ಕ್ವಶನ್ ಪೇಪರ್ ಇದ್ದೆ ಅದನ್ನು ತಗೊಂಡ್ಕೊಂಡು ನೋಡಿ. ಎಲ್ಲ ಬರ್ಕೋಬೋದು ನೀವು, ಪಾಸ್ ಮಾಡಿ ಇಲ್ಲ ಸ್ಕ್ರೀನ್ಶಾಟ್ ತಗೊಳ್ಳಿ. ನೆಕ್ಸ್ಟ್ ಪಾರ್ಟ್ ನೋಡಿ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಬ್ಯಾಂಕ್ ಅಕೌಂಟ್. ಸೆಕೆಂಡ್ ಪಾರ್ಟ್ ಇದು ಪಾರ್ಟ್ನರ್ ಅಕೌಂಟ್ ಆ್ಯಂಡ್ ಬ್ಯಾಂಕ್ ಅಕೌಂಟ್. ಇನ್ನು ನೆಕ್ಸ್ಟ್ 29th ಕ್ವಶನ್ ಅನ್ನು ನೋಡೋಣ ನಾವು. ನೋಡಿ, ರಾಮಕೃಷ್ಣ ಕಂಪ್ನಿ ಲಿಮಿಟೆಡ್ ಇಶ್ಯೂ 20,000 equity shares of ₹100 each at a premium of 10 per share. The amount was payable as follows. On application 20, on allotment 55, on first and final call 35. All the shares were subscribed and money duly received except the first and final call on 1,000 shares. The directors forfeited these shares and reissued them as fully paid at ₹80 per share. Pass the necessary journal entries regarding issue, forfeiture and reissue of share. Pass the necessary journal entries regarding issue, forfeiture and reissue of share ಅಂದಿದ್ದಾರೆ. 29th ಆನ್ಸರ್. ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ ಆಫ್ ರಾಮಕೃಷ್ಣ ಕಂಪ್ನಿ ಲಿಮಿಟೆಡ್ ನೋಡಿ. ಪರ್ಟಿಕ್ಯುಲರ್ಸ್: ಬ್ಯಾಂಕ್ ಅಕೌಂಟ್, equity share application account, equity share allotment account, bank account ನೋಡಿ. ನೋಡಿ ಈ ಪಾರ್ಟ್ ನೋಡ್ಕೊಳ್ಳಿ, ಬೇಕಾದ್ರೆ ಸ್ಕ್ರೀನ್ಶಾಟ್ ತಗೊಳ್ಳಿ.
ನೆಕ್ಸ್ಟ್ ಪಾರ್ಟ್ ನೋಡೋಣ. ನೋಡಿ 6, 7, 8, 9 ಜರ್ನಲ್ ಎಂಟ್ರೀಸ್ ಟೋಟಲ್ 9. ಈಗ ಮುಂದಿನ ಪ್ರಶ್ನೆ ನೋಡಿ. ಗಿವ್ ದ ಜರ್ನಲ್ ಎಂಟ್ರೀಸ್ ಫಾರ್ ಇಶ್ಯೂ ಆಫ್ ಡಿಬೆಂಚರ್ಸ್ ಫಾರ್ ದ ಫಾಲೋವಿಂಗ್ ಕೇಸಸ್ ಇನ್ ದ ಬುಕ್ಸ್ ಆಫ್ HCL ಕಂಪ್ನಿ ಲಿಮಿಟೆಡ್. ನೋಡಿ, ಇಶ್ಯೂ ಆಫ್ 50,000 8% ಡಿಬೆಂಚರ್ಸ್ ಆಫ್ 100 ಈಚ್ at discount of 10% and redeemable at par. Issue of 50,000 8% debentures of 100 each at a premium of 10% and redeemable at par. Issue of 50,000 8% debenture of 100 each at a premium of 10% and redeemable at premium of 10%. ನೋಡಿ, ಎಲ್ಲದಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ. ಇಶ್ಯೂ ಆಫ್ 50,000 8% debentures of 100 each at a discount of 10% and redeemable at a premium of 10%. ನೋಡಿ, ABCD ಯಲ್ಲಿ ವ್ಯತ್ಯಾಸವೇ, ಅವನ್ನ ಗಮನಿಸಿ. ಈಗ ಈ ಒಂದು 30th ಕ್ವಶನ್ದ ಉತ್ತರವನ್ನು ನಾವು ನೋಡೋಣ. ನೋಡಿ, ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ HCL ಕಂಪನಿ ಲಿಮಿಟೆಡ್. ನೋಡಿ, ಬ್ಯಾಂಕ್ ಅಕೌಂಟ್ ಇವು ಒಂದೊಂದೇ ಇದನ್ನು ನಾವು ನೋಡ್ತಾ ಹೋಗ್ಬೋದು. ಇಶ್ಯೂಡ್ ಅಟ್ ಡಿಸ್ಕೌಂಟ್ ಆ್ಯಂಡ್ ರಿಡೀಮಬಲ್ ಆಟ್ ಪಾರ್, ಏನು ಕಂಡೀಷನ್ ಇತ್ತು ಇದನ್ನು ನಾವು ನೋಡಬೇಕು. 8% ಡಿಬೆಂಚರ್ ಅಪ್ಲಿಕೇಶನ್ ಆ್ಯಂಡ್ ಅಲಾಟ್ಮೆಂಟ್ ಅಕೌಂಟ್ ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಡಿಬೆಂಚರ್ಸ್ ಟು 8% ಡಿಬೆಂಚರ್ಸ್ ಅಕೌಂಟ್ ಯಾವ ರೀತಿ ಬರ್ತದೆ ಅನ್ನೋದು ನೋಡ್ಕೊಳ್ಳಿ. ಅಲಾಟ್ಮೆಂಟ್ ಆಫ್ ಡಿಬೆಂಚರ್ಸ್ ಅಟ್ ಡಿಸ್ಕೌಂಟ್ 1, 2. ಆಮೇಲೆ ಇಶ್ಯೂಡ್ ಅಟ್ ಪ್ರೀಮಿಯಮ್ ಆ್ಯಂಡ್ ರಿಡಿಮೇಬಲ್ ಅಟ್ ಪಾರ್. ನೋಡಿ, ಇಶ್ಯೂ ಅಟ್ ಡಿಸ್ಕೌಂಟ್ ಆ್ಯಂಡ್ ರಿಡಿಮೇಬಲ್ ಅಟ್ ಪಾರ್. ನೋಡಿ, ಏನು ಡಿಫ್ರೆನ್ಸ್ ಇದೆ ಅನ್ನೋದು ನೋಡ್ಕೋತ ಹೋಗ್ರಿ. ಇದು ಸ್ಕ್ರೀನ್ಶಾಟ್ ಬೇಕಾದ್ರೆ ತಗೋಬೋದು ನೀವು. ನೆಕ್ಸ್ಟ್ ನೋಡಿ, ಇಶ್ಯೂಡ್ ಅಟ್ ಪ್ರೀಮಿಯಮ್ ಆ್ಯಂಡ್ ರಿಡಿಮೇಬಲ್ ಅಟ್ ಪ್ರೀಮಿಯಮ್. ನೋಡಿ, ಬ್ಯಾಂಕ್ ಅಕೌಂಟು ಇದನ್ನು ನೋಡಿ. ನೆಕ್ಸ್ಟ್ ಇಶ್ಯೂಡ್ ಅಟ್ ಡಿಸ್ಕೌಂಟ್ ಆ್ಯಂಡ್ ರಿಡಿಮೇಬಲ್ ಅಟ್ ಪ್ರೀಮಿಯಮ್. ನೋಡಿ, ಟೋಟಲ್ ಇದನ್ನು ಕೂಡ ಸ್ಕ್ರೀನ್ಶಾಟ್ ತಗೋಬೋದು. ಇದು ಟೋಟಲ್ ನಿಮ್ಮ 30th ಕ್ವಶನ್ ಆನ್ಸರ್. ಫ್ರಾಮ್ ದ ಫಾಲೋವಿಂಗ್ ಬ್ಯಾಲೆನ್ಸ್ ಶೀಟ್ ಆಫ್ ಯೂನಿವರ್ಸಲ್ ಕಂಪನಿ ಲಿಮಿಟೆಡ್ ಪ್ರಿಪೇರ್ ಕಂಪೇರೇಟಿವ್ ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31/3/2024 ಆ್ಯಂಡ್ 31/3/2025. ಬ್ಯಾಲೆನ್ಸ್ ಶೀಟ್ ತಯಾರು ಮಾಡಬೇಕು. ಪರ್ಟಿಕ್ಯುಲರ್ಸು ಡೇಟ್ ನೋಡಿ. ಇಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್, ಶೇರ್ ಹೋಲ್ಡರ್ಸ್ ಫಂಡ್, ಶೇರ್ ಕ್ಯಾಪಿಟಲ್, ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್, ನಾನ್ ಕರೆಂಟ್ ಲಯಬಿಲಿಟೀಸ್, ಲಾಂಗ್ ಟರ್ಮ್ ಲೋನ್ಸ್, ಕರೆಂಟ್ ಲಯಬಿಲಿಟೀಸ್ ಎಲ್ಲ ಕೊಟ್ಟಿದ್ದಾರೆ ಇಲ್ಲಿಗೆ ಅವರು. ಇಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್ ಫಸ್ಟ್ ಇದರೊಳಗೆ. ಸೆಕೆಂಡ್ ಅಸೆಟ್ಸ್, ಆಮೇಲೆ ಟೋಟಲ್. ನೋಡಿ, ಇಲ್ಲಿ ಟೋಟಲ್ ಏನೇನಿದೆ, ಇಲ್ಲಿ ಟೋಟಲ್ ಏನೇನಿದೆ ಈ ಡೇಟ್ಗೆ ಮತ್ತು ಈ ಡೇಟ್ಗೆ. ಇಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್ ಈ ಡೇಟಿಗೆ ಏನಿತ್ತು, ಈ ಡೇಟ್ಗೆ ಏನಿದೆ. ಅಸೆಟ್ಸ್ ಈ ಡೇಟಿಗೆ ಏನಿತ್ತು, ಈ ಡೇಟಿಗೆ ಏನಿದೆ ನೋಡ್ಕೊಳ್ಳಿ. ಈಗ ನೆಕ್ಸ್ಟ್ ಉತ್ತರ ನೋಡೋಣ. ನೋಡಿ, ಕಂಪೇರೇಟಿವ್ ಬ್ಯಾಲೆನ್ಸ್ ಶೀಟ್ ಆಫ್ ಯೂನಿವರ್ಸಲ್ ಕಂಪನಿ ಲಿಮಿಟೆಡ್ ಪರ್ಟಿಕ್ಯುಲರ್ಸ್, ಇಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್ ಎಲ್ಲ ಕೊಟ್ಟಿದ್ರು. ಅದು ನೋಡಿದಾಗ ಲೆಕ್ಕ ಮಾಡಿದಾಗ ಯಾವ ರೀತಿ ಬರುತ್ತೆ. ಅಬ್ಸಲ್ಯೂಟ್ ಇನ್ಕ್ರೀಸ್ ಆರ್ ಡಿಕ್ರೀಸ್, ಪರ್ಸೆಂಟೇಜ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್ನಲ್ಲಿ. ಆಮೇಲೆ ಅಸೆಟ್ಸ್ನಲ್ಲಿ ಸೇಮ್, ಅಬ್ಸಲ್ಯೂಟ್ ಇನ್ಕ್ರೀಸ್ ಆ್ಯಂಡ್ ಡಿಕ್ರೀಸ್ ಆರ್ ಪರ್ಸೆಂಟೇಜ್ ಇನ್ಕ್ರೀಸ್ ಆ್ಯಂಡ್ ಡಿಕ್ರೀಸ್. ನೋಡಿ, ಇದರಲ್ಲಿ ನೋಡಿ, ಮೊದಲು ಇಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್ನಲ್ಲಿ, ನಂತರ ಅಸೆಟ್ಸ್ನಲ್ಲಿ. ಫ್ರಾಮ್ ದ ಫಾಲೋವಿಂಗ್ ಪರ್ಟಿಕ್ಯುಲರ್ಸ್ ಕ್ಯಾಲ್ಕುಲೇಟ್ ಕರೆಂಟ್ ರೇಷೋ, ಇಂಟ್ರೆಸ್ಟ್ ಕವರೇಜ್ ರೇಷೋ, ಫಿಕ್ಸ್ಡ್ ಅಸೆಟ್ಸ್ ಟರ್ನೋವರ್ ರೇಷೋ, ವರ್ಕಿಂಗ್ ಕ್ಯಾಪಿಟಲ್ ಟರ್ನೋವರ್ ರೇಷೋ, ಆಪರೇಟಿಂಗ್ ಪ್ರಾಫಿಟ್ ರೇಷೋ ಆ್ಯಂಡ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಪರ್ಟಿಕ್ಯುಲರ್ಸ್ ಕೊಟ್ಟಿದ್ದಾರೆ ನೋಡಿ. ಈ ಪರ್ಟಿಕ್ಯುಲರ್ಸನ್ನು ತೆಗೆದುಕೊಂಡು ಇವನ್ನೆಲ್ಲ ನೀವು ಕಂಡುಹಿಡಿಬೇಕು. ಇಕ್ವಿಟಿ ಶೇರ್ ಕ್ಯಾಪಿಟಲ್, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್, ರಿಸರ್ವ್ ಫಂಡ್, 10% ಡಿಬೆಂಚರ್ಸ್, ಕರೆಂಟ್ ಲಯಬಿಲಿಟೀಸ್, ಫಿಕ್ಸ್ಡ್ ಅಸೆಟ್ಸ್, ಕರೆಂಟ್ ಅಸೆಟ್ಸ್, ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್, ರೆವೆನ್ಯೂ ಫ್ರಮ್ ಆಪರೇಷನ್, ಟ್ಯಾಕ್ಸ್, ಆಪರೇಟಿಂಗ್ ಪ್ರಾಫಿಟ್. ಇವನ್ನೆಲ್ಲ ತಗೊಂಡು ABCDEF ಇವನ್ನೆಲ್ಲ ಕಂಡುಹಿಡಬೇಕು. ಈಗ ಆನ್ಸರ್ನ ನೋಡೋಣ.
ನೋಡಿ ಕರೆಂಟ್ ರೇಷೋಕ್ಕೆ ಏನು ಫಾರ್ಮುಲಾ? ಕರೆಂಟ್ ಅಸೆಟ್ಸ್ ಆ್ಯಂಡ್ ಕರೆಂಟ್ ಲಯಬಿಲಿಟೀಸ್. ಇಂಟ್ರೆಸ್ಟ್ ಕವರ್ ರೇಷಿಯೋ PBIT, ಲಾಂಗ್ ಟರ್ಮ್ ಡೆಪ್ಟ್ ಇಂಟ್ರೆಸ್ಟ್. ಫಿಕ್ಸ್ಡ್ ಅಸೆಟ್ಸ್ ಟರ್ನ್ ಓವರ್ ರೇಷಿಯೋ ನೆಟ್ RFO, ನೆಟ್ FA. ವರ್ಕಿಂಗ್ ಕ್ಯಾಪಿಟಲ್ ಟರ್ನ್ ಓವರ್ ರೇಷಿಯೋ RFO ಬೈ ವರ್ಕಿಂಗ್ ಕ್ಯಾಪಿಟಲ್. ನೋಡಿ ABCD ಆಯ್ತು ಇಲ್ಲಿ. ನಂತರ ಡಿ ಇಲ್ಲಿವರೆಗೆ ಬಂದಿದೆ ನೋಡಿ, ಡಿ ಲೆಕ್ಕ. ಆಮೇಲೆ E ಆ್ಯಂಡ್ F. ಇಲ್ಲಿವರೆಗೆ ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ 1 ಅಕೌಂಟೆನ್ಸಿ ಸಂಪೂರ್ಣ ಉತ್ತರಗಳನ್ನು ನೋಡಿದೆವು. ಇದೇ ರೀತಿ ಮಾಡೆಲ್ ಪೇಪರ್ 2 ಮತ್ತು 3ಗಳನ್ನು ಕೂಡ ನೋಡೋಣ. ಮತ್ತೆ ಭೇಟಿಯಾಗೋಣ.